ಅಣ್ಣ ಸ್ವಲ್ಪ ಹಿಂದೆ ಬನ್ನಿ ಕ್ಯಾಮ್ರಾ. ಯಾರ್ರೀ ಅದು? Sir, we have Ramesh sir, we have KVL sir, we have Dhruva sir, we have Rishma, and I also request Anand Audio ಸಂಸ್ಥೆಯ ಆನಂದ್ ಸರ್ ಅವರು ಬಂದಿದ್ದಾರೆ. ಹಾಡುಗಳಾಗಿರ್ಬೋದು, ಟೀಸರ್ ಆಗಿರ್ಬೋದು, ಎಲ್ಲವೂ ನಮ್ಮ ಆನಂದ್ ಆಡಿಯೋ ಅಲ್ಲಿ ನೀವು ಕೇಳ್ಬೋದು, ಎಂಜಾಯ್ ಮಾಡ್ಬೋದು. ಆನಂದ್ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್ ಪ್ಲೀಸ್? ವೆಲ್ಕಮ್ ಸರ್, ವೆಲ್ಕಮ್. ಓಕೆ, ಕೇಳಿ ಟೀಸರ್ ನೋಡಿದ್ದೀರಾ? 15 ಮಿಲಿಯನ್ ಗಿಂತ ಹೆಚ್ಚಿನ ವೀಕ್ಷಣೆಗಳನ್ನ ಪಡೆದಿದೆ. ಓ ರವಿ, ಏನ್ ಚೆನ್ನಾಗಿದೆ ಮಗ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಈಗ ಇದು ಯಾವ ಜಾನರ್ ಸಿನಿಮಾ? ಮೊದಲಿಗೆ ಕೇಡಿ ಅಂದ್ರೆ ಆಗ್ಲೇ ರಮೇಶ್ ಸರ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ರು, ಕಾಳಿದಾಸ ಅಥವಾ ನಿಮ್ಮ ಕಲ್ಪನೆಯಲ್ಲಿ ಕೇಡಿ ಅಂದ್ರೆ ಏನು. ಮತ್ತೊಂದು ಒಂದು ಖುಷಿ ವಿಚಾರ ಅಂದ್ರೆ ಒಬ್ಬ ಬಾಲಿವುಡ್ ಆಕ್ಟರ್ಗೆ ಮಂಡ್ಯ ಶೈಲಿಯ ಕಾಸ್ಟ್ಯೂಮ್ ಹಾಕ್ಸಿದ್ದೀರಾ. ಸೊ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತೆ ಇದನ್ನ ಅವರು ಯಾವ ತರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ? ಕೇಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ಕೇಡಿ ಅಂದ್ರೆ ಒಂದು ಕಾಳಿದಾಸ, ಕ್ಯಾರೆಕ್ಟರ್ ನೇಮ್ ಕಾಳಿದಾಸ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರಾದ್ರೂ ಮಕ್ಕಳಿಗೆ ತಾಯಿದಿರು ತುಂಬಾ ಪೋಲಿತನ, ತುಂಬಾ ತುಂಟತನ ಏನಾದ್ರು ಮಾಡಿದ್ರೆ, ಇಲ್ಲಾಂದ್ರೆ ದೊಡ್ಡವರಾಗ್ಲಿ ಹೆಂಡತಿ ಗಂಡನ ಬೈಯೋದಾಗ್ಲಿ, ಗಂಡ ಅಕಸ್ಮಾತ್ ಹೆಂಡತಿ ಏನಾದ್ರು ಗಂಡ ಲೇಟ್ ಆಗಿ ಬಂದ್ರೆ ಬಾ ಕೇಡಿ ನನ್ ಮಗ ನೀನು ಅಂತೀವಲ್ಲ. ಸೊ ಈ ತರ ಅಂದ್ರೆ ಪ್ರೀತಿ, ಆ ಕೇಡಿ ಅನ್ನೋದು ತುಂಬಾ ಲವ್, ಪ್ರೀತಿ. ಸೊ ಆ ತರ ವರ್ಡ್ ನಿಮ್ಗೆ ಅದೊಂಥರ ಜನಪದ ಅಂತೀವಲ್ಲ, ಜನಪದ ನಮ್ದು ಇಂಗ್ಲಿಷ್ ಎಲ್ಲಿ ಕರಿತೀವಿ. ಬಟ್ ಹಳ್ಳಿ ಜನರು, ನಮ್ಮ ಹಳ್ಳಿ ಸೊಗಡುದು ಪದ ಅದು. ನಿಮ್ಗೆ ಯಾರಾದ್ರೂ ಮಕ್ಳಿಗೆ ಬೈಯೋದು ಅದನ್ನೇ, ಕಳ್ಳನ ಮಗ ಅನ್ನೋದ ಕೇಡಿ ನನ್ ಮಗ, ಅವನು ನೋಡಕ್ ಹೆಂಗವನೆ, ನೋಡು ಕೇಡಿ ಬಂದಂಗ್ ಬರ್ತಾನೆ ಅಂತೀವಿ. ಸೊ ದಟ್ಸ್ ಅ ಪ್ರೀತಿ ವರ್ಡ್ ಅದು. ಆ ವರ್ಡ್ ಇಟ್ಬಿಟ್ಟು ಅದನ್ನ ಕಾಳಿದಾಸ, ಸೊ ಕೇಡಿ, ಸೊ ಒಂದು ತುಂಬಾ ಲವಬಲ್ ವರ್ಡ್ ನ ಇಟ್ಟಿದ್ವಿ. ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಇಲ್ಲ ಡಿಲೇ ಮತ್ತೊಂದು ಮತ್ತೆ ಧ್ರುವ ಸರ್ಜಾ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ. ಇವಾಗಲೇ ಐ ಥಿಂಕ್ ಈ ತಿಂಗಳು ಡೇಟ್ ಅನೌನ್ಸ್ ಮಾಡ್ತೀವಿ. ಯಾಕೆಂದ್ರೆ CG ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ. ಸೊ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗ್ತದೆ. ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ಅಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಆ ಸಾಂಗ್ ಅಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ. ಯಾಕೆಂದ್ರೆ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗುತ್ತಲ್ವ. ಸೊ ಅದರಿಂದ ಸೊ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಳ್ಳೇದು. ಯಾಕಂದ್ರೆ KVN ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದರಿಂದ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ. ಸೊ ಅದ್ಮೇಲೆ ನಮ್ಮ ಜನಗಳು ಏನ್ ಡಿಸೈಡ್ ಮಾಡ್ತಾರೆ ಅದು, ಬಟ್ ಮಾಡೋವರೆಗೂ ಚಂದ ಕೆಲಸ ಮಾಡೋಣ ಅಂತಷ್ಟೇ. ಯಾಕಂದ್ರೆ ಈಗ ಕನ್ನಡದಲ್ಲಿ ಥಿಯೇಟರ್ಗೆ ಜನ ಬರ್ತಿಲ್ಲ ಒಂದ್ ಕಡೆ, ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ 3 ವರ್ಷ, ನಿಮ್ಮಂತ ಸ್ಟಾರ್ ಡೈರೆಕ್ಟರ್ಸ್ಗಳು ಒಂದೊಂದು ಸಿನಿಮಾನ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನ್ಸುತ್ತೆ ಇಂಡಸ್ಟ್ರಿಗೆ? ಒಳ್ಳೆದು ಇಲ್ಲ, ಕರೆಕ್ಟು. ಬಟ್ ಏನಾಗಿದೆ, ಇದು ಅಷ್ಟೇ 3 ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದು ಮಧ್ಯೆ ಒಂದು ಸಿನಿಮಾ ಇತ್ತು, ಅದು ಮುಗಿಬೇಕಾಗಿತ್ತು. ಮುಗಿದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಇದಾಯ್ತು. ಬಿಟ್ರೆ ಅದು ರಿಲೀಸ್ ಆಯ್ತು, ಮತ್ತೆ ನನ್ ಸ್ಟಾರ್ಟ್ ಆಯ್ತು, ನಂದು ಇಲ್ಲಿಗ್ತಾ ಇದೆ. ಆ 3 ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ, ನಮ್ಮ ಕೌಂಟು ನಾವು ಪೂಜೆ ಮಾಡಿದ್ದ ನಿಮ್ಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ. ಸೊ ಅಲ್ಲಿಂದ ಕೌಂಟ್ ಆದ್ರೆ 3 ಇಯರ್ಸ್ ಬರುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ 1.5 ಇಯರ್, 1 ಇಯರ್ ಮ್ಯಾಕ್ಸಿಮಮ್ 1.5 ಇಯರ್. 1.5 ಇಯರ್ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ. ಸರ್ ಆಕ್ಚುಲಿ ಇವಾಗ 5 ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ. ಸೊ ಈಗಲೇ ಅಂದ್ರೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ? ಹೇಗಿದ್ರೆ ಈ ಮಂತ್ ಆಗುತ್ತೆ ಅಂತ ಹೇಳಿದ್ರಿ. ಹೌದು ಆಗುತ್ತೆ. ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ, ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗು. ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀನಿ. ಏನಕ್ಕೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತಂದಾಗ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು. ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು. ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನು ಪೋಸ್ಟ್ಪೋನ್ ಮಾಡಿದಾಗ, ಸೊ KVN ಸಂಸ್ಥೆ ಅನ್ನೋದು ಒಂದು ದೊಡ್ಡ ಸಂಸ್ಥೆ. ಅದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಆಲ್ ಇಂಡಿಯಾ ಹಿಂದಿ ಸಿನಿಮಾ ಮಾಡ್ತಾರೆ, ಕನ್ನಡ ಸಿನಿಮಾ ಮಾಡ್ತಾರೆ, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕಾಲಿಟ್ಟಿದ್ದಾರೆ KVN ಸಂಸ್ಥೆ. ಬಟ್ ಅದೊಂದು ವ್ಯಾಲ್ಯೂಬಲ್ ಇದ್ದಿದ್ದಲ್ಲ. ಸೊ ಅದಕ್ಕೆ ಅದನ್ನು ಮಿಸ್ಗೈಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪಕ್ಕ ಆದ್ಮೇಲೆ ನಾನು ಸಾರ್ಗೆ ಹೇಳಿದ್ದೀನಿ, ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಕ್ಚರ್ ಅಂತ. ಆ ಟೈಮ್ ಕೊಡ್ತೀನಿ ಸರ್. ರಮೇಶ್ ಸರ್ ನಿಮಗೆ ಪ್ರಶ್ನೆ. ರಮೇಶ್ ಸರ್ ನೀವು ಹೇಳಿದ್ರಿ ಆಕ್ಚುಲಿ ಈ ಪಾತ್ರ ನಿಮ್ಗೆ ಆಫರ್ ಮಾಡಿದಾಗ ಸ್ವಲ್ಪ ರೆಸಿಸ್ಟ್ ಮಾಡಿದ್ರಿ, ಬಟ್ ಆದ್ರೂ ಅವರು ಫೋರ್ಸ್ ಮಾಡಿದಾಗ ಒಪ್ಕೊಂಡ್ರಿ ಅಂತ. ಅದು ಯಾಕೆ? ಪ್ಲಸ್ ಆ ಪಾತ್ರವಾಗಿ ನಿಮ್ಮನ್ನು ನೋಡ್ಕೊಂಡಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ? ಅಲ್ಲ, ರೆಸಿಸ್ಟ್ ಅಂದ್ರೆ ಅಂಡು ನನಗೇನಾಗ್ತಿತ್ತು ಅಂದ್ರೆ, ಆ ಟೈಮಲ್ಲಿ
ಬೇರೆ 3 ಫಿಲ್ಮ್ಸ್ ಹೀರೋ ಆಗಿ ಸೈನ್ ಮಾಡಿದ್ದೆ. ಸೊ ಇದರಲ್ಲಿ ಬಂದು ನನಗೆ ಒಂದೇ ರಿಕ್ವೆಸ್ಟ್ ಅವ್ರಿಗೆ, ನಾನು ಫಸ್ಟಿಂದ ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ಐ ಥಿಂಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನನಗೇನಂದ್ರೆ ಅದು ಸರ್, ಅದು ನಾನು ಡಬಲ್ ಹೀರೋ ಆ ಥರ ಇದ್ರೆ ಮಾಡ್ತೀನಿ ಸರ್, ದಯವಿಟ್ಟು ಅಷ್ಟು ಪವರ್ ಇದೆಯಾ ಆ ರೋಲಲ್ಲಿ, ಆ ಥರ ಒಂದು ವ್ಯಾಲ್ಯೂ ಸಿಗುತ್ತಾ ಅಂತ. ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ಅಂತ ಅವ್ರು ಹೇಳ್ತಿದ್ರು. ಬಟ್ ಕೊನೆಗೆ ಐ ಆಮ್ ವೆರಿ ಹ್ಯಾಪಿ. ಕೊನೆಗೆ ಅವರು ಮಾಡಿರೋದು ಆ ಪಾತ್ರ ಆಗಲಿ, ಆ ಕೊನೆಯಲ್ಲಿ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಆಗಲಿ ನನಗೆ ಭಾಳ ಇಷ್ಟ ಆಗಿದೆ. ಸೊ ಐ ಥಿಂಕ್ ಗೊತ್ತಿಲ್ಲ, ಇಂಥ ಫಿಲ್ಮ್ಸ್ ಮಾಡಿದಾಗ ಏನಾಗುತ್ತೆ, ಕೊನೆಗೆ ಎಡಿಟೆಡ್ ವರ್ಷನ್ ಹೇಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಾಡಿರೋ ಸೀನ್ಸ್ ಒಂದು ತುಂಬ ಮಜಾ ಕೊಟ್ಟಿದೆ. ಬಟ್ ಕೊನೆಗೆ ಆ ಫಿಲ್ಮಲ್ಲಿ ಎಷ್ಟು ಶೂಟ್ ಮಾಡಿದ್ದಾರೆ, ಏನು ಉಳಿತಾರೆ ನಂಗೆ ಗೊತ್ತಿಲ್ಲ. ಬಟ್ ಶೂಟ್ ಮಾಡೋಂಥ ಪ್ರತಿಯೊಂದು ಸೀನ್ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಸಾರಿ ಸರ್, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಎಲ್ಲರೂ ತುಂಬಾ ಜನ ಇರೋದ್ರಿಂದ ಒಂದೊಂದು ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ರಿಗೂ ಅವಕಾಶ. ಪ್ರೇಮ್ ಸರ್ ವೇದಿಕೆ ಮೇಲೆ ಮಾತಾಡ್ತಾ ಒಂದು ಗಂಭೀರವಾದ ವಿಚಾರ ಹೇಳಿದ್ರೆ, ಯಾಕಂದ್ರೆ ಈ ಟೀಸರ್ ನೋಡಿದ ನಂತರ ಅಂದ್ರೆ ದೇಶದ ಬೇರೆ ಬೇರೆ ನಾನಾ ಭಾಗಗಳಲ್ಲಿ ಸಿನಿಮಾ ಟೀಸರ್ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾರೆ. ಎಲ್ಲೋ ಒಂದ್ ಕಡೆ ನಮ್ಮವರೇ ನಮ್ಮ ಕಾಲ ಹಿಡಿತದಂತ ಒಂದು ಕೋಟ್ ಮಾಡಿದ್ರಿ, ಹೇಳಿಕೆ ಕೊಟ್ರೆ ಯಾಕೆ ಆ ಥರ ಫೀಲ್ ಆಯ್ತು? ಸಮ್ ಟೈಮ್ ನನಗೇನಾಗುತ್ತೆ, ಹೊರಗಡೆ ಹೋದಾಗೆಲ್ಲ ತುಂಬ ಅದ್ಭುತ ರೆಸ್ಪಾನ್ಸ್. ಮುಂಬೈ ತಗೊಳ್ಳಿ, ಎಲ್ಲ ತಗೊಳ್ಳಿ, ನೀವು ನೋಡ್ತಾನೆ ಇದ್ದೀರಾ, ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ. ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಯಿತು, ನೋವಾಯಿತು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ ಅನ್ನೋ ತುಂಬ ಹರ್ಟ್ ಆಯ್ತು ನನಗೆ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ, ನಾನು ಖಂಡಿತವಾಗ್ಲೂ ಅಂದರೆ ಅದನ್ನು ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ತಿದ್ದೆ. ಆಮೇಲೆ ಅಲ್ಲೋಗಿ ನಿಂತಾಗ, ಓ ಏನ್ರಿ ಸೌತ್ ಇಂಡಿಯನ್ ಜನ, ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಅವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು, ಈ ಥರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತಾನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ. ಅಂದರೆ ಅಷ್ಟು ಚಂದ ನಮ್ಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್, ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ, ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯಿತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಸಿನಿಮಾ ಫೈನಲಿ ಸಿನಿಮಾ, ಇಲ್ಲಿ ಯಾರು ದೊಡ್ಡವರಂತೂ ಯಾರು ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟ್, ಓನ್ಲಿ ಸಿನಿಮಾನೇ ಹೀರೋ, ಒಬ್ಬ ನಿರ್ಮಾಪಕ ಹೀರೋ ಅದಕ್ಕೆ. ಸೊ ಸರ್ ಪ್ರೇಮ್ ಸರ್, ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿಯಿಂದ ಸರ್, ಹೇಳೋಣ. ಒಂದೇ ಕುಟುಂಬದವರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ, ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಓದ್ತಾ ಇರ್ತಾರೆ. ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲ ಎಲ್ಲ ಬಂದ್ರೋ, ಒಂದು ಸಲ ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ, ಯಾರು ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು, ಯಾರು ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದ್ರು ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು, ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ ಅಷ್ಟೇ. ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ಅತ್ತೆ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾಕೆ ಗುರು ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಳಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಳಿ. ಸರ್ ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್. ರಮ್ಯ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ ಆಗಿದೆ? ನನಗೆ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡ್ ಇಟ್ಟು ಅವ್ರವ್ರ ಇಚ್ಛೆ ಅದು. ಸರ್ ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ. ಇಲ್ಲಿ ಮೇಡಮ್ ಮತ್ತೆ ಮೇಡಮ್ ಒಂದ್ ಸೆಕೆಂಡ್. ಪ್ರಶ್ನೆಗಳಿದೆ ಹೌದಾ? ಸ್ಟಾರ್ಟೇ ಮಾಡಿ ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್ ಅವರು ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಅವತ್ತು, ಬರೀ ಮಾಸ್ ಅಂತ ಅನ್ಕೊಂಬೇಡಿ, ಅದ್ರೊಳಗೆ ಪ್ರೀತಿನೂ ಇದೆ. ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸ್ಬೋದಿತ್ತೇವೆ. ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಮ್ಮಂತವ್ರು ಇರ್ತೀವಿ. ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸ್ಬೋದಿತ್ತೇನೋ. ತೋರ್ಸೋಣ, ಒಂದೇ ಸರಿ ತೋರ್ಸಿದ್ರೆ ಮಜಾ ಇರಲ್ಲ ಅಲ್ವಾ? ಹಿಂಗೆ ಕ್ವಶನ್ ಕೇಳ್ತಿದ್ರ ನೀವು, ತೋರಿಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರಿಸ್ತೀನಿ, ಇನ್ನ 3 months ಇದೆ. 100% ಅದನ್ನೇ ಒಂದು ಟೀಸರ್ ಬಿಡ್ತೀನಿ.
ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸೇ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅಂದ್ರೆ ಜನನ ನಾವು ನಮ್ಮ ಹತ್ರ ಎಲ್ಲ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಏನು ಮಾಡ್ಬಿಡ್ತಾನೆ, ಇನ್ನು ನೆಕ್ಸ್ಟ್ ಏನು ಇಲ್ವೇನೆ ನಿನ್ನ ಹತ್ರ, ನೀ ಕೇಳ್ದಲ್ಲ ಕೊಡ್ತೀನಿ ಬಾರೋ ನೆಕ್ಸ್ಟ್ ತಗೊಬತ್ತೀನಿ ಬೆಳಿಗ್ಗೆ ಅಂತ. ಸೊ ದಟ್ಸ್ ಇಟ್ ಇಂಪಾರ್ಟೆಂಟ್. ಮಾಡೋವನ್ನೇ ಖಂಡಿತ ಮಾಡೋಕ್ಕಂತ. ಪ್ರೇಮ್ ಸರ್ ಈ ಕಡೆ ಇಲ್ಲಿ ನೀವು ಫ್ರೆಂಡ್ ಸರ್ ಅಲ್ಲಿ ಇಲ್ಲಿ ನೀವು ಹಿಂದೊಮ್ಮೆ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಲೆಳೆದಿದ್ರು, ತಮಾಷೆ ಮಾಡಿದ್ರು. ಈಗ ಅವ್ರಿಗೆ ಏನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ? ಬ್ಯಾಡ ಗುರುವೆ, ಯಾಕೆ? ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVN ಸರ್ ನಮ್ಮ ನಂಬಿ ದುಡ್ಡು ಹಾಕ್ಯಾರೆ. ತಡಿ ಪ್ರೇಮ್ ಒಂದು ಒಳ್ಳೆ ಕತೆ ಕೊಟ್ಟಿಯಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದು ಒಳ್ಳೆ ಚಿತ್ರ ಕೊಡ ನೀನು ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ರಪ್ಪಲ್ಲಿ ನಿಂತ್ಕೊಂಡು ನಮ್ಮ ಬೆನ್ ತಟ್ಟಿದ್ದಾರೆ. ಅವ್ರನ್ನ ಉಳಿಸೋಣ. ಮಿಕ್ಕಿದ್ ಯಾಕೆ ಗುರು ಯುದ್ಧ? ನಮಗೆ ಯುದ್ಧ ಒಂದು ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ? ಆಮೇಲೆ ಕಿಂಡಲ್ ಮಾಡೋರು, ಕಾಲು ಎಳೆಯೋರು ಅವರೆಲ್ಲ ಇರಬೇಕು. ಆ ಯುದ್ಧ ಆಗ್ಲೇ ನಮ್ಗೆ ಒಂಥರ ಖುಷಿ ಬೆಳೆಯೋಕೆ ಅಲ್ವಾ? ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಓಕೆ ಪ್ರೇಮ್, I'm going to ask you a question. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಇವಾಗವರೆಗೂ? ಮೇಡಮ್ ಆಗಿದೆ 150 ಡೇಸ್. 150 ಡೇಸ್. ಸೊ 150 ಪ್ರೆಸ್ ಮೀಟ್ಸ್ ಆಗಿ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀರಾ ಏನಾದ್ರು? ಬಿಕಾಸ್ ಇನ್ನೂ ಶೂಟೇ ಮುಗ್ದಿಲ್ಲ ನಿಮ್ದು. ಮುಗೀತು ನಮ್ದು ಶೂಟ್ ಎಲ್ಲ. ಇನ್ನೂ ಒಂದು ಶೂಟ್ ಬಾಕಿ ಇದೆಯಲ್ಲ? ಇಲ್ಲ, ಯಾರು ಹೇಳಿದ್ ಮೇಡಮ್ ಶೂಟ್ ಬ್ಯಾಕ್ ಇದೆ ಅಂತ? ಮಾಹಿತಿ ಬಂದಿದೆ. ಮಾಹಿತಿ ಕಿರಿಕ್ ನೀವು ಕಿರಿಕ್ ಮೇಡಮ್ ನೀವು. ಅಲ್ಲ, ನೀವು ಅಂದ್ರೆ ನೀವೇನಾದ್ರು ರೆಕಾರ್ಡ್ ಬ್ರೇಕ್ ಮಾಡ್ತೀರಾ? ನಂಬರ್ ಆಫ್ ಪ್ರೆಸ್ ಮೀಟ್ಸ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್. ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನೀವು ಅನೌನ್ಸ್ ಮಾಡ್ತೀನಿ ಕಮಿಂಗ್ ಸೂನ್ ಅಂತಾನೆ ನೋಡ್ತಾ ಇದೀವಿ. ಇಲ್ಲ, ಐ ವಾಂಟ್ ಟು ಜಸ್ಟ್ ಆಸ್ಕ್ ಯು, ಇಸ್ ಇಟ್ KD ಆರ್ ಕಾಳಿದಾಸ ಲಿಟ್ರೇಚರ್ ಯು ಆರ್ ಡೂಯಿಂಗ್? ಜಸ್ಟ್ ಒಂದು ಸಿನಿಮಾ ಮೇಡಮ್. ಅಲ್ಲ, ಬಟ್ KD ಒಂದು ಸಿನಿಮಾ. ಐ ಡೋಂಟ್ ಥಿಂಕ್ ಕಾಳಿದಾಸನು ಇಷ್ಟೊಂದು ಲಿಟ್ರೇಚರ್ ಟೈಮ್ ತಗೊಂಡಿರ್ಲಿಲ್ಲ ಸರ್, ನೀವು ತಗೊಳ್ಳೋಷ್ಟು. ಯಾವ ಮೇಡಮ್ ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಂಡು ಯಾವ್ದೋ ಒಂದು ಸಿನಿಮಾ, ಯಾವ್ದೋ ಒಂದು ಪುಟ, ಯಾವ್ದೋ ಒಂದು ಪೇಜ್ ಅಲ್ಲಿ ಒಂದ್ 4 ಅಕ್ಷರ ಇದೆಯಲ್ಲ ಕಾಳಿದಾಸಂದು, ಅದಕ್ಕೂ ಸಮ ಅಲ್ಲ ನಾವು. ಬಟ್ ಇಟ್ಸ್ KD ಅಂದ್ರೆ ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್. ಕೈಂಡ್ ಆಫ್ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಬರ್ತೀನಿ ಆರ್ ಯು ಲೂಸಿಂಗ್ ಕಾನ್ಫಿಡೆನ್ಸ್ ವಿತ್ ದ ಫಿಲ್ಮ್ ದಟ್ ಯು ವಾಂಟ್ ಟು ಕೀಪ್ ಪೋಸ್ಟ್ಪೋನಿಂಗ್? ನಥಿಂಗ್ ಪೋಸ್ಟ್ಪೋನ್. ಕೆಲಸ ಆಗಬೇಕು. ಒಂದೇನಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗ್ಬೇಕು. ಸಿನಿಮಾ ಒಂದು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಹೆಂಗೆ ಆಗಬೇಕು ಅಂದ್ರೆ ಮೇಡಮ್, ನಾನು ಕತೆ ಬರೀಬೋದು, ಒಂದು ಪೇಪರಲ್ಲಿ ಒಂದು ಇದನ್ನ ಸೀನ್ ರೆಡಿ ಮಾಡ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡು ನಾಳೆ ಶೂಟಿಂಗ್ ಹೋಗ್ಬೋದು. ಬರೀ ಶೂಟ್ ಮಾಡಿದ ತಕ್ಷಣ ಬೆಳಿಗ್ಗೆ ಪಿಕ್ಚರ್ ತಂದು ರಿಲೀಸ್ ಮಾಡೋಕ್ಕಂತೂ ಆಗಲ್ಲ. ಇವಾಗಿನ ಸಿನಿಮಾಗಳಿದೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ, ಇದು ಬೇರೆ ತರ. ಓಕೆ, ಹಂಗಾಗಲ್ಲ. Taking time. Just to add to what Prem sir is telling, madam, this is period movie. Can you hear me? Yeah, it's a period movie, 1970s. ಈಗ ಎಲ್ಲ ನಾವು ಬಿಲ್ಡ್ ಮಾಡಬೇಕು. ಓಕೆ, ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಟೈಮ್ ಇನ್ಫ್ಯಾಕ್ಟ್ ಐ ರಿಕ್ವೆಸ್ಟ್ ಡೈರೆಕ್ಟರ್ ಪ್ರೇಮ್ ಅವರು ಮತ್ತೆ ಎವ್ರಿಬಡಿ ಇನ್ ದ ಟೀಮ್, ನೆಕ್ಸ್ಟ್ ಪ್ರೆಸ್ ಮೀಟ್, ನೆಕ್ಸ್ಟ್ ಇಂಟರಾಕ್ಷನ್ ಸೆಟಲ್ ಮಾಡೋಣ. ನಮ್ಮ ಸೆಟಲ್ ಮಾಡೋಣ. Okay, you will know town hall to KR market to all this entire circle, the sets that have been put up to replicate 1970, all that took time, number one. Number two, if you see the star cast, because they are also busy doing so many things, there are combination scenes, you have to get everybody together and you have to do all those, plus CG work. So because when you are doing it big scale, instead of doing something mediocre, bringing it to people, he wants to do the best work and then showcase. Good work will take some time. So therefore it is only about when we are coming. See, we talk about whether you like what you have seen and what is that you are talking about with respect to movie. Date will definitely come out and tell, as he was telling, ee tinglali even song bittu we'll announce the date and get going, because we just want to see final output after CG. But awagle 3 months anta andro. So is it going to be a December release? ಇದು ಯಾವ ತಿಂಗಳು ಮೇಡಮ್ ಇದು? ಜುಲೈ. ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್. ಕರೆಕ್ಟ್ 3 ಮಂತ್ಸ್ ಆಯ್ತಲ್ಲ ಮೇಡಮ್? ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ 3 ಮಂತ್ಸ್. ಆಗಸ್ಟ್ ಇದೆಯಾ? ಆಗಸ್ಟ್ ಇದೆಯಲ್ಲ ಸರ್, ಜುಲೈ ಮುಗಿದೋಯ್ತು, ಆಗಸ್ಟ್ 3 ಮಂತ್ಸ್ ಆಯ್ತಲ್ಲ ಮೇಡಮ್? ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್. 100% ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಬರ್ಬೇಕಾಗಿತ್ತು ಮೇಡಮ್. ಪಾಪ ನಮ್ ಧ್ರುವರ್ದು ಒಂದು ಮಧ್ಯೆ ಒಂದು ಸಿನಿಮಾ ಇತ್ತು ಮೇಡಮ್, ಅದು ಮುಗಿಸ್ಬಿಟ್ಟು ಅದಾದ್ಮೇಲೆ ನನಗೆ ಬಂದ್ರು, ನಾನು ಮಾಡ್ಕೊಂಡೆ. ಇವಾಗ ರೆಡಿ ಆಗಿದೆ ಮೇಡಮ್. ಮಾಡ್ಬೇಕಲ್ಲ ಮೇಡಮ್, ಇನ್ನೊಬ್ರಿಗೂ ಅದು ಸಾರದೆ ದುಡ್ಡು, ಅವರೇ ಸಾರೆ ಕೊಟ್ಟಿದ್ರು ಅದಕ್ಕೂ. ಸೊ ಏನ್ ಮಾಡ್ಲೇಬೇಕು ಮೇಡಮ್, ಏನು ಮಾಡಕ್ಕಾಗಲ್ಲ. ಒಬ್ರು ಮುಂದೆ ಹೋಗ್ತಾ ಇದ್ರೆ ಆಯ್ತು ನಡಿ ಗುರು, ನಾನು ಆಮೇಲೆ ಹಿಂದೆ ಬರ್ತೀನಿ ಅಂತ ಮಾಡ್ಬೇಕು. ಆಗಲ್ಲ ನೀನ್ ಆಗಲ್ಲ ಅನ್ನಕ್ಕಾಗಲ್ವಲ್ಲ ಮೇಡಮ್? ಎಂತ ಮೇಡಮ್ ಕಲ್ತ್ಕೊಂಡ್ಬಿಟ್ರು. ಬನ್ನಿ ನೀವು. ಪ್ರೇಮ್ ಸರ್,
ಪ್ರೇಮ್ ಧ್ರುವ ಸರ್ಜಾ ಪ್ರೇಮ್ ಸಿನಿಮಾಗೆ ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಹೇಳೋದಕ್ಕೆ ಹಿಂದೆ ಮುಂದೆ ನೋಡೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಮಾತಾಡೋದನ್ನ ನಾವು ಕಂಡಿದ್ದೀವಿ. ಬಟ್ ಭಾಷೆ ಅಂತ ಬಂದಾಗ ನೀವಿಬ್ಬರು ಕೊಟ್ಟಂತ ಆನ್ಸರು ಸೊ ರಿಯಲಿ ಗ್ರೇಟ್, ಅಭಿನಂದನೆ. ಯಾರಿಗೂ ಹರ್ಟ್ ಆಗ್ಬೇಕು ಅಂತಲ್ಲ, ನಮ್ಗೆ ಹರ್ಟ್ ಆಗಿದೆ. ಸೊ ಅದಕ್ಕೆ ಆ ಥರ ಮಾತಾಡಿ ನಮ್ಮ ತಾಯಿ, ನಮ್ಮ ಕನ್ನಡ, ನಮ್ಮ ಲ್ಯಾಂಗ್ವೇಜ್ ಅಂತ. ಥ್ಯಾಂಕ್ ಯು. ಅದನ್ನ ಎಲ್ಲರೂ ಅಲ್ಲೂ ಅಷ್ಟೇ ಎಂಟೈರ್ ಮೀಡಿಯಾ ಬಂದ್ಬಿಟ್ಟು ಯಾರು ಲೈಕ್ ಇದಾಗಿ ಯಾರು ರೆಬಲ್ ಆಗಿ ಯಾರು ಮಾತಾಡಕ್ ಹೋಗ್ಲಿಲ್ಲ. ಸೊ ಅಗ್ರಿ ಅಂತ ಒಪ್ಕೊಂಡ್ರು ಅವರು. ಎಸ್ ಅಗ್ರಿ, ಯಾಕಂದ್ರೆ ಅದು ಟ್ರೂ ಅಲ್ವಾ. ಸೊ ಈಗ ನಾನು ಹೋದ ತಕ್ಷಣ ಲೇಟ್ ಆಯ್ತು ಪ್ರೆಸ್ ಇದ್ರೆ ನಾನೇನು ಅಲ್ಲ, ಸಾಮಾನ್ಯ ಒಬ್ಬ ನಿರ್ದೇಶಕ. ಬಟ್ ನಾನು ಹೋದ ತಕ್ಷಣ ಕೇಳಿದೆ, ಸರ್ ಇಫ್ ಏನು ಲೇಟು, ನನ್ನಿಂದ ಲೇಟ್ ಆಗಿದೆ, ನನ್ನ ಟೀಮಿಂದ, ನಮ್ಮ ಕೇವನ್ ಪ್ರೊಡಕ್ಷನ್ ಆಗಲಿ ನಮ್ಮ ಟೀಮಿಂದ ಲೇಟ್ ಆಗಿದೆ, ಸಾರಿ ಸರ್. ತಪ್ಪೇನಿದೆ ಸರ್ ಅಲ್ವಾ? ಸಾರಿ ಕೇಳೋದು ತಪ್ಪೇನಿಲ್ವಲ್ಲ, ಅದೇ ದೊಡ್ಡತನ ಇದಾರೆ, ದೊಡ್ಡ ಬೆಳೆ. ಅದಕ್ಕೆ ಕಮಲ್ ಸರ್ ಒಂದು ಸಾರಿ ಕೇಳಿದ್ರೆ ಸರ್ ಹೋಗಿರೋದು ಅಂತ ಕೇಳಿದೆ ಅಷ್ಟೇ ಪ್ರೀತಿಯಿಂದ. ಬಟ್ ಅವರು ಅಗ್ರಿ ಮಾಡಿದ್ರು, ಅಲ್ಲಿ ಇರೋದು ಅವರು ಅಗ್ರಿ ಮಾಡಿದ್ರು ಅದನ್ನ, ಅಷ್ಟೇ ಸಿಂಪಲ್. ರಮೇಶ್ ಅರವಿಂದ್ ಸರ್ ಒಂದು ಪ್ರಶ್ನೆ. ರಮೇಶ್ ಅರವಿಂದ್ ಸರ್ ಪ್ರಶ್ನೆ. ಸಾಮಾನ್ಯವಾಗಿ ನೀವು ಇಲ್ಲಿವರೆಗೂ ಸಿನಿಮಾಗಳು ಮಾಡ್ಕೊಂಡು ಒಂದು ರೀತಿ ನೀವು ತ್ಯಾಗರಾಜನ ಬ್ರಾಂಡ್ ಅಂಬಾಸಿಡರ್ ತರ, ಅಂದ್ರೆ ಈ ಹೂವು ಹಣ್ಣು ಸ್ವಲ್ಪ ತುಂಬಾ ಮೆಲೋಡಿ. ಆದ್ರೆ ಈ ಡ್ಯಾಶಿಂಗ್ ತರ ಡೈರೆಕ್ಟರ್ ಪ್ರೇಮ್ ತರ ಬಂದು ಕೇಳಿದಾಗ ನಿಮ್ಗೆ ಫಸ್ಟ್ ಏನ್ ಅನಿಸ್ತು ಸಿನಿಮಾದಲ್ಲಿ ಮಾಡಿ ಅಂತಂದಾಗ? ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಇಂಥದಕ್ಕೆ ಕಾಯ್ತಾ ಇದ್ವಿ. ಹಲೋ ಸರ್, ನಾವು ಆಕ್ಟರ್ ಸರ್, ಯಾವ ರೋಲ್ ಕೊಟ್ಟರು ನಾವು ಮಾಡಕ್ಕೆ ರೆಡಿ ಇರ್ತೀವಿ. ಒಬ್ಬ ಡೈರೆಕ್ಟರ್ ಬಂದು ನಿಮ್ಮಲ್ಲಿ ಇದಿದೆ, ಈ ಪೋರ್ಷನ್ ಇದೆ ಅಂತ ಹೊರಗೆ ತೆಗಿಬೇಕು. ನಾನು ಆ ಟೈಮಲ್ಲಿ ಅಷ್ಟು ಲವ್ ಸ್ಟೋರೀಸ್ ಮಾಡಿದಾಗ ದಿನೇಶ್ ಬಾಬುಗೆ ಅನ್ನಿಸ್ತು ನಾನು ಅಮೃತವರ್ಷಿಣಿ ಮಾಡ್ಬೋದು ಅಂತ. ಅದೇ ಥರ ಈ ಟೈಮಲ್ಲಿ ಈ ಥರ ಮಾಡೋದು ಪ್ರೇಮ್ಗೆ ಅನಿಸಿದೆ ನನಗೆ ಈ ಥರ ಸೂಟ್ ಆಗುತ್ತೆ ಅಂತ. ಹಾಗಾಗಿ ಡೈರೆಕ್ಟರ್ಸ್, ಎಲ್ಲ ಡೈರೆಕ್ಟರ್ಸ್ ಕೈಲಿದೆ. ಆಕ್ಟರ್ಸ್ ಇಂದ ನಾವು ಏನು ಮಾಡ್ಬೋದು ಅಂತ, ವಿ ಆರ್ ಜಸ್ಟ್ ಲೈಕ್ ಕ್ಲೇ, ಯಾರು ಹೆಂಗ್ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು. ಇವ್ರು ಬಹಳ ಬ್ಯೂಟಿಫುಲ್ ಆಗಿ ಈ ಧರ್ಮ ಅನ್ನೋ ಪಾತ್ರದಲ್ಲಿ ಮೌಲ್ಡ್ ಮಾಡಿದ್ದಾರೆ. ನನಗೆ ಆ ಪಾತ್ರದ ಹೆಸರೇ ಇಷ್ಟ. ಪಾತ್ರ ಬಿಡಿ, ಧರ್ಮ ಅಂತ ಹೆಸರಿಟ್ಟಿದಾರಲ್ಲ ಅದೇ ಬಹಳ ಇಷ್ಟ ಆಯ್ತು ನನಗೆ. ಎಲ್ಲವೂ ಅಚ್ಚುಕಟ್ಟ ನಡಿಬೇಕು ಅಂತ ಕೇರ್ ಮಾಡುವಂತ ಕ್ಯಾರೆಕ್ಟರ್. ಏನೇನಾಗುತ್ತೆ ಅಂತ ನೀವು ಚಿತ್ರದಲ್ಲಿ ನೋಡ್ತೀವಿ. ಬಹಳ ಇಷ್ಟ. ಪ್ರೇಮ್ ಸರ್, ನನ್ನ ಪ್ರಶ್ನೆ. ಪ್ರೇಮ್ ಸರ್, ಅಂತ ಕೇಳಿ, ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಯಾರನ್ನ ಹೆಂಗ್ ಕಟ್ ಹಾಕ್ಬೇಕು ಅಥವಾ ಯಾರನ್ನ ಅಂದ್ರೆ ಸೋಲಿಸ್ಬೇಕು, ಈ ರೀತಿಯಾದಂತ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ. ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಚಾಣಕ್ಯರು ಅಂತ ಹೇಳಿ ಒಂದು ಹೆಸರು ಕೂಡ ಇದೆ. ಅಂದ್ರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ, ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ. ಆದರೆ ಇಲ್ಲೇನ ಇನ್ನೊಂದೇನಪ್ಪ ಅಂತಂದ್ರೆ, ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕಥೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ, ಎಲ್ಲ ಸಿನಿಮಾಗಳನ್ನು ತಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡೇ ಮಾಡ್ತೀನಿ ನಾನು ಯಾವುದೇ. ಯಾಕಂದ್ರೆ ನಾನೊಬ್ಬ ಮಾರಾಟಗಾರ. ನಾನೇನಾದ್ರೂ ಒಂದು ವಸ್ತು ಮಾರ್ತೀನಿ ಅಂತಂದ್ರೆ ಅದನ್ನ ನಾನು ಹೇಳಲೇಬೇಕು. ಸೊ ಹಿಂಗಿದೆ ನನ್ನ ವಸ್ತು, ಹಿಂಗಿದೆ, ಹಣ ತಗೊಳ್ಳಿ. ರಸ್ತೆಲಿ ಹೋಗಿ, ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾರ್ಕೊಂಡು ಹೋಗ್ಲಿ, ಯಾವುದೊಂದು ಬೇರೆ ಏನೇ ಮಾರ್ಕೊಂಡು ಹೋಗ್ಲಿ, ಕೂಕೊಂಡು ಹೋಗ್ತಾನೆ ಅವನು, ಇದಿದೆ ಅದಿದೆ ಅಂತ. ಅವರು ಒಂದು ಸರಿ ತಗೋತಾರೆ, ಒಂದ್ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅನ್ಕೊಳ್ಳಿ, ಮತ್ತೆ ಮಾಡಿ ಕಾಯ್ತಾ ಇರ್ತಾರೆ ಹೊಸಲ್ ಬಂದ್ಬಿಟ್ಟು, ಬರ್ತಾನೇನೋ ಅವನು ಅಂತ. ಆ ಥರ ವ್ಯಕ್ತಿ ನಾನು. ಆ ಥರ ಯಾರು ಕಾಯ್ತಾನೆ ಇರ್ತಾರೆ. ಯಾಕಂದ್ರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಅದೇನೋ ಗೊತ್ತಿಲ್ಲ, ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು. ಐ ಡೋಂಟ್ ನೋ ರಿಯಲಿ. ನನ್ನ ಹಾಕೊಂಡು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ. ಇಸ್ ಗುಡ್, ವೆಲ್ ಮೇಕ್ ಮನಿ ಅಂಡ್ ಎವ್ರಿಥಿಂಗ್ ಇಸ್ ಗುಡ್. ಸಿನಿಮಾ ಜನ ನೋಡಿದ್ದಾರೆ. ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ 100 ಥಿಯೇಟರ್ ರಿಲೀಸ್ ಮಾಡಿದಾಗ 100 ಡೇಸ್ ಹೋಗುತ್ತೆ ಅಂತ. ನಾವು ಹಂಗೆ ಮಾಡಲಿಲ್ಲ. ನಾನು ಜೋಗಯ್ಯಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಡಿಸ್ಟ್ರಿಬ್ಯೂಟರ್ ಬೈದ್ರು ನನಗೆ. ಏನಕ್ಕೆ ಅಂತಂದ್ರೆ ಏಕಾಏಕಿ 300-400 ಥಿಯೇಟರ್ ಹಾಕ್ಬೇಡ ಅಂತ. ನಾನು ಹೇಳಿದ್ದು ರೀಚ್ ಆಗ್ಬೇಕು ಜನಗಳಿಗೆ ಅಷ್ಟೇ. ಇಟ್ಸ್ ಮೇಕ್ ಮನಿ. ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ? ಒಂದು ಉದ್ದೇಶ ಜನಕ್ಕೆ ತಲುಪಬೇಕು, ಅದರಿಂದ ಏನಾದರೂ ಒಂಚೂರು ಕಲಿಬೇಕು, ಅದರಿಂದ ನಿರ್ಮಾಪಕ ಅನ್ನದಾತ ಅವನಿಗೂ ದುಡ್ಡು ಬರಬೇಕು, ಮತ್ತೆ ಒಂದು ಫ್ಯಾಕ್ಟ್ರಿ ನಡೆದಾಗ ನಡೀತಾ ಇರ್ತದೆ, ಎಲ್ಲರಿಗೂ ಕೆಲಸ ಆಗುತ್ತೆ. ದೊಡ್ಡ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು. ಅದು ಬಿಟ್ರೆ ಈ ಮಿಕ್ಕಿದೆಲ್ಲ ಗಿಮಿಕ್ಕು, ಅದು ಸರಕು ಪರಕು ಅವೆಲ್ಲ ಯಾರು ಏನ್ ಬೇಕಾದ್ರೆ ಹೆಸರುಗಳು ಕೊಟ್ಕೊಳ್ಳಿ. ಐ ಡೋಂಟ್ ವಾಂಟ್, ನನಗೆ ಐ ಡೋಂಟ್ ಕೇರ್ ಅಬೌಟ್. ಪ್ರೇಮ್ ಸರ್, ರೈಟ್. ಕೀರ್ತಿ ಪಾಟೀಲ್, ಅಂದ್ರೆ ಸಿನಿಮಾದಲ್ಲಿ ಈಗಾಗಲೇ 7 ಸ್ಟಾರ್ಸ್ ನ ರಿವೀಲ್ ಮಾಡಿದೀರಾ. 8th ವಂಡರ್ ನ ತುಂಬಾ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದ್ರೆ ನಾನು ಹೇಳಕ್ ಕೊಟ್ಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದ್ರೆ ನಾನು ಅವ್ರನ್ನೇ ಸಾಧನೆ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋರು.
ಸರ್ ಇದರ ಇಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ ಅದು ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಸರ್, ಕ್ಲೂ ಕೊಡ್ಬೋದಲ್ಲ? ಏನ್ ಕ್ಲೂ ಕೊಡ್ತೀಯಪ್ಪ? ಇದು ನಾನು ಹೇಳ್ದಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ತೀರಿ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದ್ರಲ್ಲ ಸರ್ ಸುದೀಪ್ ಜೊತೆ. ಅಲ್ಲ ಎಷ್ಟು ಇನ್ಫಾರ್ಮೇಶನ್ಸ್, ಐ ಥಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳ್ಬೇಕು, ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಧ್ರುವ ಸರ್ ಇದ್ದಾರೆ, ರೇಷ್ಮಾ ಅವ್ರು ಇದ್ದಾರೆ, ಪ್ರಶ್ನೆ ಇದ್ದಾರೆ. ನಂದೆಲ್ಲ ಅರ್ಧಂಬರ್ಧ ಇಂಗ್ಲೀಷು ಗುರುವೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾರೆ. ನಾನು ಫಸ್ಟ್ ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ ನೀನು ಬರೀ ಕನ್ನಡ ಮಾತಾಡಪ್ಪ, ನೀನೇನು ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದೆಯಾ ನೀನು ಅಂತ. ಇಲ್ಲಮ್ಮ, ಆದಷ್ಟು ಟ್ರೈ ಮಾಡ್ತೀನಿ. ನಂದು ಕನ್ನಡ, ನಾನು ಹುಟ್ಟಿದ್ದು ಕನ್ನಡ, ನಾನು ಬೆಳೆದದ್ದು ಕನ್ನಡ, ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು, ಇಲ್ಲೇ ಸಾಯೋದು ಕೊನೆಗೆ ನಾವು. ಬಟ್ ಎಲ್ಲಾದ್ರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ಬೋದು, ಇಲ್ಲಾಂದ್ರೆ ಅವ್ರ ಭಾಷೆ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀವಿ, ಈಗ ಸಂಜು ಬಾಬಕಲ್ಲಿ ಮಾತಾಡಿಸ್ದೆ ಕನ್ನಡ, ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ. ಸೊ ಹಂಗೆ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ದೀಗ ರಮೇಶ್ ಸರ್ ಅಂದ್ರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು. ರಮೇಶ್ ಸರ್ಗೆ ಹೇಳ್ತೀನಿ, ಹೌದಾ ಗುರುವೆ, ಬಾ ಗುರುವೆ, ಏನ್ ಮಾಡ್ಬೇಕು ಗುರುವೆ ಅನ್ನೋ ಬರೋರು. ಅವ್ರು ಎಂಟ್ರಿ ಆದ್ರೆ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದ್ರೆ ನಮ್ಗೆ 100% ಇದ್ರೆ 1000% ತರೋರು ಅವ್ರು. ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು. ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡೋರು, ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ, ಸೊ ಅದನ್ನ ಫೇಸ್ ನೋಡ್ಕೊಂಡು ಅವರು ಗ್ರಾಫ್ ಹಿಡ್ಕೊಂಡು ಮಾಡ್ಕೊಂಡು ಹೋಗೋರು. ನಾನು ಯಾಕೆ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ, ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬಿಡ್ತೀನಿ ಗುರುವೆ. ಸೊ ಇನ್ನೇನು ಮಾಡ್ತೀರಾ? ನಿಮಗೆ ಪ್ರೇಮ ಅವ್ರಿಗೆ ಆಗ್ಲೇ ಹೇಳ್ದಂಗೆ ಒಂದು ಅತೃಪ್ತಿ ಆತರ ಸರ್, ತೃಪ್ತಿನೇ ಆಗಲ್ಲ. ಒಂಥರ ತ್ರಿಶಂಕ ಸುರಿಸುವ ಲೋಕದಲ್ಲಿ ಇರ್ತಾರಲ್ಲ, ಹಂಗೆ ಏನಣ್ಣ ಓಕೆನಾ, ಓಕೆ ಇಲ್ವಾ ಅಂತ. ಅವ್ರು ಓಕೆ ಆದ್ರೆ ಇಡೀ ಸೆಟ್ ಗೊತ್ತಾಗುತ್ತೆ, ಏನ್ ಖುಷಿ ಆಗ್ಬಿಡ್ತಾರೆ. ಅದ್ರ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಬೈದು ಬಿಡ್ತಾರೆ, ಬಟ್ಟೆ ಸಾಕಾದ ಮಾಡ್ದ ಬಿಡೋ ಮೊನ್ನೆ ಅಂತಾರೆ. ಸೊ ಹಂಗ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ತುಂಬ ಎಕ್ಸ್ಪ್ರೆಸಿವ್ ಸರ್. ಅದನ್ನ ಸಂಜಯ್ ದತ್ ಸರ್ನ ಕೇಳ್ಬೇಕು ಆ್ಯಕ್ಚುಲಿ. ನೀವು ಇನ್ನೊಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು, ತುಂಬಾ ಎಕ್ಸ್ಪ್ರೆಸಿವ್ ಆ್ಯಕ್ಟ್ ಎಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಸೊ ಅದನ್ನು ನಾವು ಕಾಪಿ ಮಾಡಿದ್ದೀವಿ ಅಷ್ಟೇ. ರಮೇಶ ಫಸ್ಟ್ ಟೈಮ್ ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಸರ್ ನಮ್ಗೆ ಏನ್ ಬೇಕು ಅಂದ್ರೆ ಡೈರೆಕ್ಟರ್ ಹಿ ಲವ್ಸ್ ದ ಫ್ರೇಮ್ಸ್, ಅಷ್ಟು ಇಷ್ಟಪಡ್ತಾರೆ. ಅಂಡ್ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ತೋರಿಸೋದು ಪ್ರೀತಿ ಆಗಲಿ, ಅವ್ರು ಧ್ರುವ ಜೊತೆ ಎಷ್ಟು ಪ್ಯಾಂಪರ್ ಮಾಡಿ ಇಟ್ಕೊಳ್ತಾರೆ ಅಂದ್ರೆ ಸೀನ್ಸ್ ಅಲ್ಲಿ. ಎಲ್ಲರೂ ಸಂಜಯ್ ದತ್ ಆಗ್ಲಿ, ಶಿಲ್ಪಾ ಶೆಟ್ಟಿ, ದೇ ಲವ್ ಹಿಮ್. ಆ ತರ ಎಲ್ಲರ ಜೊತೆ ಮೈಂಟೈನ್ ಮಾಡ್ತಾರೆ ರಿಲೇಶನ್ಶಿಪ್ ನ. ಅಂಡ್ ಅವ್ರದೇ ಆದ ಒಂದು ಸ್ಟೈಲ್ ಇದೆ. ಇನ್ಫ್ಯಾಕ್ಟ್ ನನ್ನ ಡೈಲಾಗ್ ಡೆಲಿವರಿ ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ, ಕೆಲವು ಲೈನ್ಸ್ ಎಲ್ಲ ಪ್ರೇಮ್ ಈ ತರ ಬೇಕು ಸರ್, ಈ ತರ ಟ್ರೈ ಮಾಡಿ ಸರ್ ಅಂತ ಹೇಳೋರು, ಅದೇ ತರ ಟ್ರೈ ಮಾಡಿದ್ವಿ. ಈಗ ಸಂಜಯ್ ದತ್ ಕೈಯಲ್ಲಿ ಹೇಳ್ಸಿದ್ರಲ್ಲ, ಆ ಒಂದು ಟ್ರೆಂಡ್ ಇದೆ, ಪ್ರೇಮ್ ಅವರು ಟ್ರೆಂಡ್ ಇದೆ, ಹೈ ಲೋ ಮಾಡೋದು. ಅದೇ ತರ ನಾನು ಮಾತಾಡಿದ್ದೀನಿ, ಅವ್ರು ಹೇಳ್ಕೊಟ್ಟಿರೋದು. ಇಲ್ಲ ಖಂಡಿತ ಪಿಕ್ಚರ್ ಅಲ್ಲಿ ನೋಡಿ. ಸರ್ ಕೆಲವೊಂದು ಸಿನಿಮಾಗಳಲ್ಲಿ ಸಾಹಿತ್ಯ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ರಿವ್ಯೂ ಮಾಡ್ತಾರೆ. ಸಾರಿ ಪ್ಲೀಸ್. ಕೆಲವು ಸಿನಿಮಾಗಳಿಗೆ ಸರ್, ಒಂದು ಸಿನಿಮಾಗಳಿಗೆ ಸಾಹಿತ್ಯ ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಆ ಸಿಂಗರ್ ಹೆಸರು ಗೊತ್ತಿರಲ್ಲ, ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾರೆ. ಅಂತೇಳಿ ಬಗ್ಗೆ ಏನು ಹೇಳ್ತೀರಾ ಸರ್? ಏನ್ ಮಾಡಕ್ಕಾಗುತ್ತೆ ಬ್ರದರ್. ಈಗ ಒಬ್ಬ ಸಾಮಾನ್ಯ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡಿದಾಗ, ಇವಾಗ ಏನಾಗಿದೆ, ಫೋನ್ ಎಲ್ಲರ ಕೈಗೂ ಬಂದಿದೆ ಬಸ್, ಎಲ್ಲರ ಕೈಲೂ ಫೋನ್ ಇದೆ. ಅವ್ನು ನೋಡ್ತಿದಂಗೆ 2ನೇ ಸೀನ್ ಆಗ್ತಿದಂಗೆ ಹೇಳ್ತಾನೆ, ಗುರು ಡಬ್ಬ ಗುರು ಅಂತ. ಅಲ್ಲೇ ಹೊರಗಡೆ ಅವನೆಲ್ಲ ಇರ್ತಾನೆ, ಅವ್ನು ಡಬ್ಬ ಗುರು ಅಂದ್ಬಿಡ್ತಾನೆ. ಇಂಟ್ರೋಲ್ಗೆ ಇದೇನಿಲ್ಲ ಗುರು ಡಬ್ಬ ಗುರು ಅಂತಾನೆ. ಸೊ ಹಿಂಗೆ ಅಂದ್ರೆ ಅವ್ರವರೇ ಇದಾಗಿದೆ. ಮೊದ್ಲಿದ್ರು ಪತ್ರಕರ್ತರಾಗ್ಲಿ, ಮೀಡಿಯಾ ಆಗ್ಲಿ, ಅವಾಗ ಹೆಂಗಿತ್ತು ಅಂದ್ರೆ ಒಂದು ತಿದ್ದಿ ಬುದ್ಧಿ ಹೇಳೋರು ಅವಾಗ. ಇವಾಗ ಇಲ್ಲ, ಬಟ್ ಎಲ್ಲಾರು ಅವ್ರವ್ರದೇ ರೂಟಲ್ಲಿ ಇದ್ದಾರೆ. ಬಟ್ ಅದನ್ನ ನಾವೇನು ಕಂಟ್ರೋಲ್ ಮಾಡೋಕ್ಕಲ್ಲ, ಆನ್ಲೈನ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನಿವೆ ಅಂದ್ರೆ ನಾನು ಹೇಳುದು, ಕನ್ನಡ ನಮ್ಮ ಸಿನಿಮಾಗಳಿಗೆ ನಮ್ಮವರೇ ಎಫೆಕ್ಟ್ ಮಾಡಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ, ಸಿಂಪಲ್. ಮುದ್ದಾದ ಹೀರೋಯಿನ್ ಇದ್ದಾರೆ, ಇನ್ನೊಂದು ಅಂತ ಮುದ್ದಾದ ಹೀರೋಯಿನ್ ಇದ್ದಾರೆ, ಮಚ್ಕೊಟ್ಟಿದ್ದೀರಾ, ಹೃದಯ ಕೊಟ್ಟಿಲ್ಲ, ಗುಲಾಬಿ ಕೊಟ್ಟಿಲ್ಲ. ಅಲ್ಲಿ ಎರಡು ಸಿನಿಮಾದಲ್ಲಿ ನೋಡಿದ್ರೆ, ನೀವು ಈ ಸಿನಿಮಾ ನೋಡಿದ್ರೆ 1975 ಅಂಡರ್ ನಡೆಯೋ ಒಂದು ಬ್ಯಾಕ್ಗ್ರೌಂಡ್ ಕತೆ. ಅಂಡ್ ಇದು ತುಂಬಾ ಎಮೋಷನ್ ಸಿನಿಮಾ, ತುಂಬಾ ಎಮೋಷನ್ಸ್ ಇದೆ. ಅಷ್ಟೇ ಕಲ್ಟ್, ಅಷ್ಟೇ ರಾ ಸಿನಿಮಾನು ಇರುತ್ತೆ, ಅಷ್ಟೇ ತುಂಬಾ ಏನಂದ್ರೆ ಬ್ಲಡ್ ಶೇಡ್ ಇರುತ್ತೆ, ತುಂಬಾ ಎಮೋಷನ್ಸ್ ಇರುತ್ತೆ. ಮಕ್ಕಳು ಸಮೇತ ಕುತ್ಕೊಂಡು ಸಿನಿಮಾ ನೋಡ್ಬೋದು, ಅದಕ್ಕೊಂದು ಉದ್ದೇಶ ಇರುತ್ತೆ. ಸೊ ಉದ್ದೇಶ ಇಲ್ಲದೆ ಏನು ಮಾಡಲ್ಲ. ಬಟ್ ಹಂಗನ್ಬಿಟ್ಟು ಈ ಸಿನಿಮಾ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಸಿನಿಮಾ ಅಲ್ಲಿಗೆ ಎಂಡ್ ಆಗಲ್ಲ. ಈ ಸಿನಿಮಾ KD ಬಂದು ಅಲ್ಲಿಗೆ ಯಾವಾಗಲೂ ಎಂಡ್ ಆಗಲ್ಲ. ಶುರು ಅಂದ್ರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮ್ಗೆ ನಾಟ್ ಎಂಡ್ ಅಂಡ್ ಸ್ಟಾರ್ಟ್ ಅಂತ, ಅಂದ್ರೆ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ, ಶುರು ಆಗ್ತಾ ಇದೆ. ಆ ಥರದೊಂದು ಸಿನಿಮಾ ಇದು.
ಒಟ್ಟು ವಾತಾವರಣ ಸಿನಿಮಾ ಗೋಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ದಿನಗಳಿವತ್ತು. ನೀವು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ, ಆಯ್ತಾ? ನಿಮ್ಮ ಪ್ರಕಾರ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಂದಿರಗಳ ಹತ್ರ ಜನನ ಕರ್ಕೊಂಡ್ಬರ್ಲಿ ಸಾಧ್ಯತೆಗಳು ಎಷ್ಟಿದೆ? ಅಂದರೆ ಈಗಿರುವ ಇದು ಭಾಳ ಗ್ರಾಫ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಜನರಲ್ ಆಗಿರೋ ಮಾತು. ಸರ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ OTT ಇದೆಲ್ಲ ಬಂದಮೇಲೆ ಸ್ವಲ್ಪ ಇನಿಷಿಯಲಿ ತುಂಬ ಹೈಬಿತ್ತು, ಈಗ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಈ ಕೋ ಎಕ್ಸಿಸ್ಟಿಂಗ್ ಸಿನಿಮಾ ಚಿತ್ರಮಂದಿರಗಳು ಮತ್ತು OTT ಸ್ಯಾಟಲೈಟು, ದಿಸ್ ಆಲ್ ವಿಲ್ ಕೋ ಎಕ್ಸಿಸ್ಟ್, ನಂಬರ್ 1. ನಂಬರ್ 2, ಯಾವಾಗ ನಾವು ಬೆಸ್ಟ್ ಪಿಕ್ಚರ್ ಮಾಡಿದ್ವೋ, ಜನಕ್ಕೋಸ್ಕರ ಮಾಡಿ ರಿಲೀಸ್ ಮಾಡಿದ್ವೋ, ಆವಾಗೆಲ್ಲ ಜನ ಬಂದಿದ್ದಾರೆ, ಆಡಿಯನ್ಸ್ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ. ಅದಕ್ಕೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಬಿಗ್ ಹಿಟ್ಸ್, ತುಂಬ ಹಿಟ್ಸ್ ಬಂತು, ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನೋಡಿ ತುಂಬ ಬಂದಿದೆ. ಈ ವರ್ಷನೂ ರಿಲೀಸ್ ಆಗಿರೋದು ಬಾಲಿವುಡಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ನಡೆಯಿತು. ಚಾವ ಆಗಲಿ, ಸ್ತ್ರೀ ಆಗಲಿ, ಮೆನಿ ಸಿನಿಮಾಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲ್ಮ್ ಮೇಕರ್ಸ್ actually, instead of putting it outside, blame on anybody else. We should take the responsibility, saying that let us make that kind of a movie which can attract entire crowd, entire audience. So I think our prayatnadalli we are trying to bring the best of the people, best of the technicians. Sometimes best hero, best technician siktare, best story iralla. Sometimes maybe best maker iralla, best hero story irutte. It's a combination. When there is a combination, I always believe 1 + 1 will become 11, not 2. That missing is only synergy. That is what we are trying to bring together. Therefore, whatever movies that we are doing, I personally think that people will love them. Different genres, different kind of movies ಮಾಡ್ತಾ ಇದ್ವಿ. You will see in Kannada also soon we are going to announce something very different. ನನಗೆ ನಂಬಿಕೆ ಇದೆ, ಕೇಳಿ ಆಗಲಿ, ನಾವು ಬೇರೆ ಪಿಕ್ಚರ್ ಏನೇನು ಮಾಡ್ತೇವೆ ಅದಾಗಲಿ ಖಂಡಿತ ಜನಾದರಣೆ ಸಿಕ್ಕತ್ತೆ. ಪೀಪಲ್ ವಿಲ್ ಲವ್ ದೋಸ್ ಮೂವೀಸ್ ಅಂತ. ಕನ್ನಡದ್ದು ಇನ್ನೊಂದೆರಡು ಸಿನಿಮಾಗಳು ಈಗ ಮಾರ್ಟಿನ್ ಅದಾದ್ಮೇಲೆ 3 ವರ್ಷ ಆಯ್ತು. ಮಾರ್ಟಿನು 3 ವರ್ಷನ ಅದ್ರ ಮೇಲೆ ಗೊತ್ತಿಲ್ಲ. ಮಾರ್ಟಿನ್ ಆದ್ಮೇಲೆ ನಾನು ನೆಕ್ಸ್ಟ್ ಟೈಮ್ 6 months ಅಲ್ಲಿ ಒಂದು ಫಿಲ್ಮ್ ಮಾಡ್ತೀನಿ ಅಂದರೆ, ಬಟ್ ಯು ಆರ್ ನೆವರ್ ಲರ್ನಿಂಗ್ ಲೆಸನ್ಸ್ ಅಂತ ಅನ್ಸುತ್ತಾ? ದಿಸ್ ಇಸ್ ಫಾರ್ ಯುವರ್ ಫ್ಯಾನ್ಸ್, ನಾಟ್ ಫಾರ್ ಮೀ. ಇಲ್ಲ ಅನ್ಸಲ್ಲ, ಈಗ ಮಾಡ್ತೀನಿ ಮೇಡಮ್. ಅಲ್ಲ, ಈಗ ಪ್ರತಿ ಸತಿ ಹೇಳ್ತಾ ಇದ್ದೀರಾ, ವೆನ್ ಯು ಲರ್ನ್ ಇಟ್. ಇಲ್ಲ ಈ ಸರಿ ಕಲ್ತ್ಕೊಂಡ್ಬಿಡ್ತೀವಿ. ಅದೇ ಹೇಗೆ ಜೀವನ ತುಂಬಾ ದೊಡ್ಡ ಪಾಠ ಕಲ್ಸ್ಬಿಟ್ಟಿದೆ ಮೇಡಮ್, 100% ಇವಾಗ. ಈ ಚಿಕ್ಕ ಪಾಠನೇ ಕಲ್ತಿಲ್ಲ, ಇನ್ನೇನು ದೊಡ್ಡ ಪಾಠ ಕಲ್ತಿಲ್ಲ? ಇಲ್ಲ, ದೊಡ್ಡ ಪಾಠ ಕಲ್ತಾದ್ಮೇಲೆ ಚಿಕ್ಕದ್ರದ್ದು ವ್ಯಾಲ್ಯೂ ಗೊತ್ತಾಗಿತ್ತು. ಸೊ ಡೆಫಿನೆಟ್ಲಿ ಇವಾಗ ಮಾಡ್ಬಿಡ್ತೀನಿ ಮೇಡಮ್. ಥ್ಯಾಂಕ್ ಯು. ಜನರಲಿ ಐ ಆಮ್ ಆಸ್ಕಿಂಗ್ ಯು ಸೀರಿಯಸ್ಲಿ, ಆನ್ ಅ ಸೀರಿಯಸ್ ನೋಟ್. ಆನರ್ ಮೇಡಮ್, ನಾನೇನು ಜೋಕ್ ಮಾಡ್ದೆ, ಫುಲ್ ಸೀರಿಯಸ್ ಆಗಿ ಹೇಳಿ. ಸ್ವಲ್ಪ ಮೇಡಮ್ ಹೇಳ್ತಾರೆ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ರಮೇಶ್ ಅರವಿಂದ್ ಸರ್. ಖಂಡಿತ ಅಲ್ಲ, ರಾಂಗ್ ಸೋರ್ಸ್. ಖಂಡಿತ ಲಾಯರ್ ಅಲ್ಲ. ಚಾಯ್ಸಸ್ ಕೊಡ್ತಾ ಇರಿ, ಒಂದೊಂದ ಟಿಕ್ ಮಾಡ್ತಾ ಬರ್ತೀನಿ. ಲಾಯರ್ ಅಲ್ಲ. ಅಲ್ಲ ಅಲ್ವಾ? You play brother. ಅಲ್ವಾ? You play brother. ಗೊತ್ತಿಲ್ಲ. You play brother to Dhruva. No, I'm sure. No, you play brother to Dhruva. ಇನ್ನು ಬೈಕೋ ಇಲ್ಲ ಮೇಡಮ್, ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ ಏನಂತ. Okay, last 3 questions. ವೆಂಕಟ್ ಸರ್, ಸಾಮಾನ್ಯವಾಗಿ ಅಂದ್ರೆ ಹೀರೋಗೆ ಹೀರೋಯಿನ್ ಇಂಡಿಯಾ ತುಂಬಾ ಬಿಸ್ನೆಸ್ ಇದೆ. ಸಿನಿಮಾ ಅಂತ ಬಂದಾಗ ಆಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ, ಅಂದ್ರೆ ಕನ್ನಡದಲ್ಲಿ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿದ್ದು, ಬಟ್ ನಿಮಗೆ ಈ ತರ ನಾನು ಪ್ರೊಡಕ್ಷನ್ ಹೌಸ್ ಸೆಟ್ ಮಾಡಬೇಕು ಅನ್ನೋದೊಂದು ಏನಾದ್ರು ಮಾರಲ್ ಇದೆಯಾ ಕನ್ನಡದಲ್ಲಿ? ಯಾರು ನಿಮ್ಗೆ ಅದು ಮಾರಲ್? ರಮೇಶ್ I think, see, first and foremost, this is very unorganized industry, film industry ಅನ್ನೋದು. So how do we bring little more discipline, better culture? ಯಾರ್ದ ಮೇಡಮ್ ನಗ್ನಗ್ತಾ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು. ಬಟ್ one movie, if it starts on time, finishes on time, if it gets completed within the budget that we thought, plus or minus 2 days, that itself is a winner. Because so our objective is to bring the best cinema to the audiences, whatever the language it may be. Now it's global, cinema is global. There is no language, it's more of emotions. All of us are seeing Malayalam movies, Tamil movies, vice versa. Kannada movies are also going everywhere, global. So therefore, if you have good story, good artist, ನಮ್ಮ ಪ್ರಯತ್ನ ಏನಂದ್ರೆ ಬೆಸ್ಟ್ ಸಿನಿಮಾ ಮಾಡಿ ಆಡಿಯನ್ಸ್ ತಲುಪೋಣ.
From there, where it takes, everything will not happen the way we plan. There is also destiny, there is also a journey. I believe that when your desire is strong, a lot of things happen on their own. Universe conspires to make it happen. And we're doing a lot of things. We are very happy with whatever we are doing. ವೆಂಕಟ್ ಸರ್ ಓಕೆ ಲಾಸ್ಟ್ ಕ್ವೆಶ್ಚನ್ ವೆಂಕಟ್ ಸರ್, ಇದು ಹೆಂಗೆ ತಂದ್ರೆ ಸುಮ್ನೆ ಪಾಪ ಕೂತಿದ್ದಲ್ಲೇ ಕ್ವಶನ್ ಕೇಳೋಣ ಅಂತ ಇತ್ತು. ವೆಂಕಟ್ ಸರ್ ಈ ಕಡೆ ಸರ್ ಇಂದ ಸಾಕಷ್ಟು ಸಿನಿಮಾಗಳಿದೆ, ಬಟ್ ಒಂದು ದೊಡ್ಡ ಕನ್ಸರ್ನ್ ಸ್ಟಾರ್ಟ್ ಆಗಿದೆ ಕೇಳಿಯಿಂದ. ಸೊ ಈಗ ಆಲ್ರೆಡಿ ಈ ಸಿನಿಮಾದ ಕಂಪ್ಲೀಟ್ ಆಗಿ ನೀವು ಸಿನಿಮಾನು ಕೂಡ ನೋಡಿದಿರಿ. ಸೇರ್ಕೋತೀನಿ ನಾನು. ಮೇಡಮ್ ಏನ್ ಗೊತ್ತಾ, ಪಾಪ ಎಲ್ಲ ಮೀಡಿಯಾದವರು ಬೇಜಾರ್ ಮಾಡ್ಕೋತಾರೆ. ಇದು ಲಾಸ್ಟ್ ಟೈಮ್ ಮೇಡಮ್. ಧ್ರುವ ಸರ್ ಐ ಲವ್ ಯು ಅಂತ ಹೇಳ್ಬಿಡಿ ನಿಮ್ ಫ್ಯಾನ್ಗೆ, ಅಷ್ಟು ಹೇಳ್ಬಿಡಿ. ಹೇಳ್ಬಿಡಿ ನಾನು ಅವ್ರ ತಂಗಿ. ಏ ಲವ್ ಯು ಹೇಳ್ಬಾರ್ದ ತಂಗಿಗೆ? ಅವ್ರ ತಂಗಿ ಅಂತ ಹೇಳಬೇಡಪ್ಪ. ನಾನು ತಾಯಿ ಸೆಂಟಿಮೆಂಟ್ ಇರೋದು, ಸೊ ತಂದೆ ಸೆಂಟಿಮೆಂಟ್ ನಾವ್ ಯಾವಾಗ ನಿರೀಕ್ಷೆ ಮಾಡ್ಬೋದು? ಮಾಡೋಣ ಮಗ. ಇದು ಇದೊಂಥರ ಎಮೋಷನ್, KD ಒಂಥರ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್. ಸಿನಿಮಾ ಎಮೋಷನ್ಸ್ ಇದ್ದೇ ಇರುತ್ತೆ. ಓಲ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಎಮೋಷನ್ ಸಿನಿಮಾ. ಸೊ ವಿಲ್ ಡೂ ನೆಕ್ಸ್ಟ್ ಮಗನ ಖಂಡಿತ. Okay, can we have the photo opportunity with the team?